ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಪ್ರಾಬ್ಲಮ್ ಬಂದಿದೆ. ಈ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಬ್ಯಾಟ್ರಿಯು ಬ್ಯಾಕಪ್ ಸರಿಯಾಗಿ ಬರ್ತಾ ಇಲ್ಲ, ಮತ್ತೆ ಕೀಬೋರ್ಡ್ ವರ್ಕ್ ಆಗ್ತಾ ಇಲ್ಲ. ಕೀಬೋರ್ಡ್ ಮೇಲೆ IPL ಹಾಕ್ಬಿಟ್ಟು ಕೀಬೋರ್ಡ್ ನ ಡ್ಯಾಮೇಜ್ ಮಾಡ್ಬಿಟ್ಟಿದ್ದಾರೆ. ಈಗ ಕೀಬೋರ್ಡ್ ನ ರಿಪೇರ್ ಮಾಡೋದಕ್ಕೆ ಏನು ಆಗಲ್ಲ, ಸೊ ಕೀಬೋರ್ಡ್ ನ ಚೇಂಜ್ ಮಾಡಲೇಬೇಕು. ಮತ್ತೆ ಬ್ಯಾಟ್ರಿ ಮತ್ತೆ ಕೀಬೋರ್ಡ್ ಎರಡೂ ಒಟ್ಟಿಗೆ ಚೇಂಜ್ ಮಾಡಬೇಕಾಗಿದೆ. ಓಕೆ, ಇವಾಗ ಕೊರಿಯರ್ ಬಂದಿದೆ. ಈಗ ಬ್ಯಾಟ್ರಿ ಮತ್ತೆ ಕೀಬೋರ್ಡ್ ಈಗ ಕೀಬೋರ್ಡ್ನ ರಿಮೂವ್ ಮಾಡೋಣ. ಕೀಬೋರ್ಡ್ ಹೇಗೆ ರಿಮೂವ್ ಮಾಡೋದು ಅಂದರೆ ಫ್ಲಾಟ್ ಆಗಿರೋ ಸ್ಕ್ರೂ ಡ್ರೈವರ್ ತಗೊಂಡು ಹಿಂದೆಯಿಂದ ಸ್ಕ್ರೂಗಳನ್ನೆಲ್ಲ ತೆಗಿಬೇಕು. ಮೊದಲೇ ಕೀಬೋರ್ಡ್ನ ಡಿಸೇಬಲ್ ಮಾಡಿದ್ವಿ ನಾವೇನೆ, ಯಾಕಂತಂದ್ರೆ IPL ಹಾಕಿ ಡ್ಯಾಮೇಜ್ ಮಾಡಿದ್ರು, ಮತ್ತೆ ಬೋರ್ಡ್ ಸ್ಟಾರ್ಟ್ ಆಗೋದು ಬೇಡ ಅನ್ನೋ ಪರ್ಪಸ್ಗೋಸ್ಕರ ನಾನೇ ಡಿಸೇಬಲ್ ಮಾಡಿದ್ದೆ. ಈಗ ಹೊಸ ಕೀಬೋರ್ಡ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಈ ಮಾಡೆಲಲ್ಲಿರೋ ಲ್ಯಾಪ್ಟಾಪ್ನ ಕೀಬೋರ್ಡು ಫಿಕ್ಸ್ ಮಾಡೋದು ತೆಗೆಯೋದು ಆರಾಮ್ಸೆ ಮಾಡ್ಬೋದು. ನಿಮಗೆ ಈ ಥರ ಸರ್ವಿಸ್ ಏನಾದ್ರು ಬೇಕಾದಲ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಾವು ಕೀಬೋರ್ಡ್ಗೆ ಚಾರ್ಜ್ ಮಾಡಿದ್ದು 800 ರುಪೀಸು ವಿತ್ ಇನ್ಸ್ಟಾಲೇಷನ್, ಮತ್ತೆ ಬ್ಯಾಟ್ರಿಗೆ 1800. ಒರಿಜಿನಲ್. ಈಗ ಬ್ಯಾಟ್ರಿ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ನಿಮಗೆ ನೀಟಾಗಿ ಕಾಣ್ತಾ ಇರ್ಬೋದು. ನಾನು ಮುಂಬರೋ ದಿನಗಳಲ್ಲಿ ಟ್ರೈಪಾಡ್ನ ಯೂಸ್ ಮಾಡಿ ನಿಮಗೆ ತೋರಿಸ್ತೀನಿ. ಒಂದ್ಸಲ ಲ್ಯಾಪ್ಟಾಪ್ ಆನ್ ಆಗುತ್ತೆ ಅಂತ ಚೆಕ್ ಮಾಡ್ಕೊಬಿಡ್ತೀನಿ. ಈಗ ಬೇಸ್ ಕಡೆ ಬಿಚ್ಚಿರೋ ಸ್ಕ್ರೂ ಎಲ್ಲ ಫಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಕಂಪ್ಲೀಟಾಗಿ ಲ್ಯಾಪ್ಟಾಪ್ ಅಸೆಂಬಲ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಕೀಬೋರ್ಡು ವರ್ಕ್ ಆಗ್ತಾ ಇದೆ, ಮತ್ತು ಬ್ಯಾಟ್ರಿನೂ ಚೆನ್ನಾಗಿದೆ. ಈಗ ಲ್ಯಾಪ್ಟಾಪ್ ಡೆಲಿವರಿಗೆ ರೆಡಿ ಆಗಿದೆ.